ನಮಸ್ಕಾರ. ನೋಡಿ, ನೀವು ಆಫೀಸಲ್ಲಿ ಯಾವುದೋ ಒಂದು ಕೊಲೀಗ್ ಇರ್ಬೋದು, ನೀವು ಸ್ಟೂಡೆಂಟ್ ಆಗಿದ್ದಾಗ ಯಾರೋ ನಿಮ್ಮ ಫೆಲೋ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು. ಯಾವ ವ್ಯಕ್ತಿ ತುಂಬ ಕಾನ್ಫಿಡೆನ್ಸಿಂದ ಇರ್ತಾನೋ ಆತನಿಗೆ ಒಂದು ಆಕರ್ಷಣೆಯ ಶಕ್ತಿ ಇರುತ್ತೆ. ಎಷ್ಟೋ ಸತಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಅವ್ರ ಮೇಲೆ ಒಂದು ಅಟ್ರಾಕ್ಷನ್ಗೆ ಒಳಗಾಗಿರ್ತೀರ. ಆದರೆ ಇಂಥ ಕಾನ್ಫಿಡೆನ್ಸ್ನ ನಾನು ಹೇಗೆ ಬೆಳೆಸ್ಕೊಳ್ಳೋದು? ನಿಜ ಹೇಳ, ನಾವು ಯಾರನ್ನು ಸಕ್ಸಸ್ಫುಲ್ಲಾಗಿ ನೋಡಿದ್ರೂ ಅವ್ರಿಗೆ ಮೇನ್ ಕೀ ಫ್ಯಾಕ್ಟರ್ ಅವ್ರ ಹತ್ರ ಏನು ಸೀಕ್ರೆಟ್ ಇರತ್ತಪ್ಪ ಅಂತ ಹೇಳಿದ್ರೆ ಅವರೆಲ್ಲರೂ ಕಾನ್ಫಿಡೆನ್ಸಿಂದ ಇರ್ತಾರೆ. ಆದರೆ ಕೆಲವು ಸತಿ ನಾವು ಬೆಳೆತಕ್ಕಂತಹ ವಾತಾವರಣ ಆಗಿರ್ಬೋದು, ನಾವು ಪಟ್ಟಿರ್ತಕ್ಕಂತಹ ಕಷ್ಟ ಆಗಿರಬಹುದು, ಅಥವಾ ನಮ್ಮ ಬ್ರೈನ್ ವೈರ್ ಸಿಸ್ಟಮ್ ಏನಿರುತ್ತೋ ಅದೆಲ್ಲವೂ ನಮ್ಮ ಕಾನ್ಫಿಡೆನ್ಸನ್ನು ತುಂಬಿಸ್ತಾ ಹೋಗುತ್ತೆ. ಎಷ್ಟೋ ಸತಿ ನಮಗೆ ಓದಲಿಕ್ಕೆ ಒಂದು ಒಳ್ಳೆಯ ಶಾಲೆ ಸಿಕ್ಕಿರಲ್ಲ, ಮಾತಾಡೋ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇರಲ್ಲ. ಕೆಲವು ಸತಿ ನನಗೆ ಇಂಗ್ಲೀಷ್ ಬರಲ್ಲ, ನನ್ನ ಕಾನ್ಫಿಡೆನ್ಸ್ ಕೂಗ್ತಾ ಇರುತ್ತೆ. ಕೆಲವು ಸತಿ ಆ ಇಂಗ್ಲೀಷ್ ಗೊತ್ತಿಲ್ಲದೆ ಇಂಟರ್ವ್ಯೂಗೆ ಹೋಗೋಕ್ಕೂ ನಮ್ಗೆ ಆಗಿರಲ್ಲ. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ನಾನು ನೋಡೋಕ್ಕೆ ಚೆನ್ನಾಗಿಲ್ವೇನೋ ಅಂತ ಅನ್ಕೋತಾ ಇರ್ತೀವಿ, ನನ್ನ ಮೈಕಟ್ಟು ಚೆನ್ನಾಗಿಲ್ವೇನೋ ಅನ್ಕೋತೀವಿ. ಹೀಗೆ ಏನೋ ಒಂದು ನಮ್ಮ ಮನಸ್ಸಿನ ಮೇಲೆ ನಾವೇ ಒಂದು ಭಾರವನ್ನು ಹೇರಿಸ್ಕೊಂಡು ಎಲ್ಲಾದರೂ ಹೋಗಿ ಒಬ್ಬರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು ಆ ಕಾನ್ಫಿಡೆನ್ಸೇ ನಮಗೆ ಬರ್ತಾ ಇರಲ್ಲ. ಆದರೆ ಇವತ್ತು ಆ ಎಲ್ಲ ಬ್ರೈನ್ ವೈರ್ ಸಿಸ್ಟಮನ್ನು ಚೇಂಜ್ ಮಾಡೋಕ್ಕೆ ಈ ಎಪಿಸೋಡ್ನಲ್ಲಿ ಕಾನ್ಫಿಡೆನ್ಸನ್ನು ಇನ್ಸ್ಟೆಂಟಾಗಿ ಹೇಗೆ ಬೂಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಮೇಲೆ ಹೇಗೆ ನಂಬಿಕೆ ಬರೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಕಾನ್ಫಿಡೆನ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಮೇಲೆ ಇರ್ತಕ್ಕಂತಹ ಭಯವನ್ನು ನೀವು ತೊಲಗಾಡಿಸೋದು. ಹೇಗೆ ಅಂತ ಹೇಳಿದ್ರೆ ನೋಡಿ, ನೀವು ಹುಟ್ಟಿದಾಗ ಬಾಯಲ್ಲಿ ಹಲ್ಲಿರಲ್ಲ, ತಲೆಯಲ್ಲಿ ಕೂದಲಿರಲ್ಲ, ಸರಿಯಾಗಿ ನಡೆಯೋಕ್ಕೆ ಬರ್ತಾ ಇರಲ್ಲ. ಆದರೂ ಎಷ್ಟು ಸಂತೋಷದಿಂದ ಎಲ್ಲ ಕಡೆ ಓಡಾಡ್ತಿರ್ತೀರ, ಎಷ್ಟು ಖುಷಿಯಿಂದ ಆ ಕಡೆ ಈ ಕಡೆ ನಗ್ತಾ ಇರ್ತೀರ, ಓಡಾಡ್ತಿರ್ತೀರ. ಏನೋ ನಿಮ್ಮ ನೋಡಿದ್ರೇ ಎಲ್ರಿಗೂ ಅಟ್ರಾಕ್ಷನ್ಗೆ ಒಳಗಾಗ್ತಾ ಇರ್ತಾರೆ. ನೀವು ನೋಡಿ, ಇವತ್ತು ಒಂದು ಸಣ್ಣ ಮಗುವಿಗೆ ಏನಿಲ್ಲ ಅಂತ ಹೇಳಿದ್ರೆ ಆ ಮಗುನ ಹೋಗಿ ಮಾತಾಡ್ಸೋಣ ಅಂತ ಅನಿಸುತ್ತೆ ಅಲ್ವಾ? ಆ ಎನರ್ಜಿ ಮಗುಗಿರುತ್ತೆ. ಅಂಥದ್ರಲ್ಲಿ ಬೆಳೀತಾ ಬೆಳೀತಾ ನಾವು ಯಾಕೆ ನಮ್ಮ ಮೇಲೆ ಇಷ್ಟೊಂದು ಭಾರವನ್ನು ಹೊರಿಸ್ಕೊತಾ ಹೋಗ್ತೀವಿ? ಪ್ರತಿ ಸತಿ ಕನ್ನಡಿ ಮುಂದೆ ಹೋದಾಗ ಎಷ್ಟು ಚೆನ್ನಾಗಿದ್ದೀನಿ ಅಂದ್ಕೊಳ್ಳೋ ಬದಲು ನನ್ನ ಮುಖದಲ್ಲಿ ಮೊಡವೆ ಇದೆ, ಕೂದಲು ಬೆಳ್ಳಗಾಗ್ತಾ ಇದೆ, ಕೂದಲು ಸಣ್ಣ ಆಗ್ತಿದೆ, ಹೊಟ್ಟೆ ದಪ್ಪ ಇದೆ, ಇಲ್ಲಿ ಕಪ್ಪಗಿದೆ, ಅಲ್ಲಿ ಕಪ್ಪಗಿದೆ ಅಂತ ಹೇಳಿ ನಮ್ಮ ಬಗ್ಗೆ ನಾವೇ ಕೆಟ್ಟದಾಗಿ ಮಾತಾಡ್ಕೋತಾ ಇರ್ತೀವಿ. ಇದೆಲ್ಲವೂ ನಿಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಹೋಗುತ್ತೆ. ಎಷ್ಟೋ ಸತಿ ಒಂದು ಇಂಟರ್ವ್ಯೂಗೆ ಫೇಲ್ ಆಗಿರ್ತೀವಿ, ಆದರೆ ಮತ್ತೆ ಹೋಗಿ ತಿರುಗಿ ನೋಡಿದ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಸಿಕ್ಕಿರುತ್ತೆ. ಆದರೆ ಎಷ್ಟೋ ಸತಿ ನಮ್ಮ ಕಾನ್ಫಿಡೆನ್ಸ್ ಕಮ್ಮಿಯಾಗಿ ನಾವು ಹೋಗಿ ಮಾತಾಡ್ತಾನೆ ಇರಲ್ಲ. ಕಾನ್ಫಿಡೆನ್ಸ್ನ ಇನ್ಸ್ಟೆಂಟಾಗಿ ಬೂಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ನೆಗೆಟಿವ್ ಸೆಲ್ಫ್ ಟಾಕನ್ನು ಬಿಟ್ಬಿಡಿ. ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಸತಿ ನೀವು ನೋಡಿ, ಒಂದು 5 ನಿಮಿಷ ಕೂತ್ಕೊಂಡು ಹೇಳ್ಕೊಳ್ಳಿ ನಿಮಗೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗಿದೆ 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 ಅಂತ. ಎದ್ದ ತಕ್ಷಣ ಎಷ್ಟು ಚೈತನ್ಯ ಇರುತ್ತೆ, ಆದರೂ ಏನೋ ಸುಸ್ತಾಗ್ತಿದೆಯಪ್ಪ ಅಂತ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ಅದೇ ನಾನಿವತ್ತು ತುಂಬ ಎನರ್ಜೆಟಿಕ್ ಆಗಿದ್ದೀನಿ, ಪಾಸಿಟಿವ್ ಆಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊತಾ ಹೋಗಿ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಹೇಳ್ಕೊತಾ ಹೋಗಿ ಇನ್ಸ್ಟೆಂಟಾಗಿ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲವನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಧೈರ್ಯ ಸ್ಥೈರ್ಯ ಎಲ್ಲವೂ ಬರ್ತಾ ಹೋಗುತ್ತೆ. ನೋಡಿ, ಇಡೀ ಪ್ರಪಂಚದಲ್ಲಿ ಯಾರು ನಿಮ್ಮನ್ನ ನಂಬಲಿಲ್ಲ ಅಂದರೂ ಅಡ್ಡಿಯಿಲ್ಲ. ಆ ನಂಬಿಕೆ ನಿಮ್ಮ ಮೇಲೆ ಇದೆಯಲ್ವಾ, ಅದನ್ನು ಯಾವತ್ತೂ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಏನನ್ನು ಬೇಕಾದರೂ ಜಯಿಸೋವಂಥ ಶಕ್ತಿ ಇದ್ದೇ ಇರುತ್ತೆ. ಈಗ ಪರ್ಫ್ಯೂಮ್ ಬಾಟ್ಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ಕುಡಿಲಿಕ್ಕೆ ಸಾಧ್ಯನಾ? ಹಾಗಿದ್ರೆ ಪ್ರಪಂಚದ ಅತಿ ದೊಡ್ಡ ಸುಂದರಿಯರು ಅಥವಾ ದೊಡ್ಡ ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ವ್ಯಕ್ತಿ ಯಾಕೆ ಡಿವೋರ್ಸ್ ಆದರು ಅಲ್ವಾ? ಯಾವುದೇ ತಿಳ್ಕೊಳ್ಳಿ, ಲುಕ್ಸು ಯಾರನ್ನು ಇಂಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಪರ್ಸ್ನಾಲಿಟಿ ಆಗಿರ್ಬೋದು, ಅವರ ವ್ಯಕ್ತಿತ್ವ ನಮಗೆ ನಿಜವಾಗ್ಲೂ ಇಂಪ್ರೆಸ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಬ್ಯೂಟಿ ಹಿಂದೆ, ಲುಕ್ಸ್ ಹಿಂದೆ ನನ್ನನ್ನು ಹಿಂಗೆ ಜಡ್ಜ್ ಮಾಡ್ತಾರೆ, ನಾನು ಬೆಳ್ಳಕ್ಕಿಲ್ಲ, ನಾನು ಕಪ್ಪುಗಿದ್ದೀನಿ, ಹೀಗೆ ಹಾಗೆ ಅಂತ ನಮ್ಮನ ಮೇಲೆ ನಾವು ಯಾವಾಗ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಹೋಗ್ತೀವೋ ಆಗ ನಾವು ಬೀಳ್ತಾ ಹೋಗ್ತೀವಿ. ಮತ್ತು ಸಟಲ್ಲಾಗಿ ಕಂಪೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಡಿ. ನೋಡಿ, ಇವತ್ತು ನಿಮ್ಮ ಮುಂದೆ ನಾನು ಕೂತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಎಷ್ಟೊಂದು ಮೇಕಪ್ ಮಾಡಿರ್ತೀವಿ, ಲೈಟ್ ಎಫೆಕ್ಟ್ ಹಾಕಿರ್ತಾರೆ, ಇದು ಯಾವುದೂ ರಿಯಾಲಿಟಿ ಅಲ್ಲ. ಎದುರುಗಡೆ ನೋಡಿದಾಗ ಅಯ್ಯೋ ನೀವು ನಿಜವಾಗ್ಲೂ ಟಿ ವಿಲಿ ನೋಡೋಕ್ಕೆ ಬೇರೆ ಥರ ಇದ್ದರೆ ಎದುರುಗಡೆ ನೋಡೋಕ್ಕೆ ಬೇರೆ ಥರ ಇದ್ದಾರೆ ಅಂತ ಹೇಳ್ಕೊತೀವಿ ಅಲ್ವಾ? ಎಷ್ಟೋ ಸತಿ ಆಗಿದೆ ಅಲ್ವಾ? ಯಾವುದೇ ಒಂದು ಹೀರೋಯಿನ್ ಆಗಿರಲಿ, ಯಾರೇ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದ್ರು 100 ರೀತಿ ಫಿಲ್ಟರ್ ಹಾಕ್ತಾರೆ. ಇದು ಯಾವುದೂ ನಿಜ ಅಲ್ಲ. ಸಟಲ್ಲಾಗಿ ಕಂಪೇರ್ ಮಾಡ್ಕೊಳ್ಳೋದನ್ನ ಖಂಡಿತವಾಗ್ಲೂ ನಿಲ್ಲಿಸ್ತಾ ಹೋಗಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸನ್ನು ಇಟ್ಕೊಳ್ತಾ ಹೋಗಿ. ಪವರ್ ಪೋಸ್ ಎಫೆಕ್ಟ್ ಅಂತ ಕರೀತಾರೆ. ಆಮಿ ಕಡಲ್ಸ್ ರಿಸರ್ಚಲ್ಲಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಾವು 1-2 ನಿಮಿಷ ಸ್ಟ್ರೇಟಾಗಿ ನಿಂತ್ಕೊಂಡು ನಮ್ಮ ಶೋಲ್ಡರ್ಸನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಪೈನನ್ನು ಎರೆಕ್ಟ್ ಮಾಡಿ
ಕೂತುಕೊಳ್ಳುವಾಗಲಾಗಲಿ ನಿಂತ್ಕೊಳ್ಳುವಾಗಲಿ ಮಾತಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಯಾಕಂತ ಹೇಳಿದರೆ ದ ವೇ ವಿ ಟಾಕ್, ದ ವೇ ವಿ ವಾಕ್ ಎಲ್ಲವೂ ಕೂಡ ನಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ತಾ ಹೋಗುತ್ತೆ. ನಾನು ಹೀಗೆ ಕೌಚ್ ಮೇಲೆ ಹಿಂಗೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ನಿಮಗೆ ನನ್ನ ಮಾತು ಕೇಳಬೇಕು ಅಂತ ಅನ್ಸುತ್ತಾ? ಅವ್ರ ಬಾಡಿ ಲ್ಯಾಂಗ್ವೇಜೇ ಏನೋ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ಕಾನ್ಫಿಡೆನ್ಸ್ ಇಲ್ಲಪ್ಪ ಅಂತ ಅನಿಸುತ್ತೆ. ಹಾಗೆ ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಸಟಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್, ನೀವು ಒಂದು ಇಂಟರ್ವ್ಯೂಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಪದೇ ಪದೇ ಹಿಂಗೆ ಕೂದಲು ಮುಟ್ಕೋತಾ ಇರೋದು, ಪದೇ ಪದೇ ಮುಖ ಮುಟ್ಕೊಳ್ತಾ ಇರೋದಾಗಿರ್ಬೋದು, ಕೈ ಕಾಲು ಹಿಂಗೆ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ನೀವು ನರ್ವಸ್ ಆಗಿದ್ದೀರಾ ಅನ್ನೋದನ್ನು ತಕ್ಷಣ ತೋರ್ಸೋಕ್ಕೆ ಶುರು ಆಗಿಬಿಡುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಯಾರ ಹತ್ರ ಮಾತಾಡಬೇಕಾದ್ರೂ ನಿಮಗೆ ಏನು ಗೊತ್ತಿದೆಯೋ ಅದನ್ನು ಮಾತ್ರ ನಾನು ಮಾತಾಡ್ತೀನಿ, ಪರವಾಗಿಲ್ಲ. ಅವ್ರು ನಾನು ಜಡ್ಜ್ ಮಾಡಲಿ, ಏನು ಅಂದ್ಕೊಳ್ಳಿ, ಪರವಾಗಿಲ್ಲ, ಅದು ಅವ್ರ ಪ್ರಾಬ್ಲಮ್ ಅಲ್ವಾ. ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅದು ಅವ್ರ ಪ್ರಾಬ್ಲಮ್. ನನಗೆ ನಾನು ಏನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂತ ನಿಮಗೆ ನೀವು ಹೇಳ್ಕೊತಾ ಹೋಗಿ. ಖಂಡಿತವಾಗ್ಲೂ ನೀವು ಯಾವಾಗ ಹೇಳ್ತಾ ಇರ್ತೀರ, ಅದನ್ನೇ ಹೇಳಿದೆ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ, ಅದನ್ನೇ ಪದೇ 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 ಹೇಳ್ಕೊತಾ ಇದ್ದಾಗ ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಆ ಸೆಲ್ಫ್ ನೆಗೆಟಿವ್ ಟಾಕನ್ನು ಬಿಡ್ತಾ ಹೋಗಿ. ಯಾವಾಗ ನನಗೇನು, ಇವಾಗ ಎಕ್ಸಾಂಪಲ್, ನನಗೆ ಯಾವುದೋ ಒಂದು ಲ್ಯಾಂಗ್ವೇಜ್ ಬರಲ್ಲ ಅಂತ ತಿಳ್ಕೊಳ್ಳೋಣ, ಅದನ್ನು ಕಾನ್ಷಿಯಸ್ಸಾಗಿ ಎಫರ್ಟ್ ಮಾಡ್ತಾ ಹೋಗಿ. ಮೇ ಬಿ ಆ ಮೂವಿಗಳನ್ನು ನೋಡೋದಾಗಿರಬಹುದು, ಅಥವಾ ಹೇಗೆ ಮಾತಾಡೋ ಶೈಲಿಗಳನ್ನಾಗಿರಬಹುದು, ಕನ್ನಡಿ ಮುಂದೆ ಮಾತನಾಡೋದಾಗಿರ್ಬೋದು, ಇದೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಇಲ್ವೋ ಅದರ ಆಪೋಸಿಟಾಗಿ ಅಫರ್ಮೇಷನನ್ನು ಬರ್ಕೋತಾ ಹೋಗಿ. ಎಕ್ಸಾಂಪಲ್, ಈಗ ನನಗೆ ಭಯ ಅಂತ ತಿಳ್ಕೊಳ್ಳೋಣ, ಐ ಆಮ್ ವೆರಿ ಕಾನ್ಫಿಡೆಂಟ್. ನನಗೆ ದುಡ್ಡಿನ ಅಭಾವತೆ ಇದ್ದರೆ ಐ ಆಮ್ ವೆರಿ ರಿಚ್. ನನಗೆ ಪ್ರೀತಿ ಅಭಾವತೆ ಇದ್ದರೆ ಐ ಹ್ಯಾವ್ ಲವ್ ಇನ್ ಅಬಂಡೆನ್ಸ್. ಹೀಗೆ ನಿಮ್ಗೆ ಏನಿಲ್ವೋ ಅದನ್ನೆಲ್ಲವನ್ನು ಪಾಸಿಟಿವ್ ಅಫರ್ಮೇಷನಲ್ಲಿ ಬರ್ಕೋತಾ ಹೋಗಿ. ಯಾವಾಗ ಅದನ್ನು ಬರ್ಕೋತಾ ಹೋಗ್ತೀರಾ, ಅದನ್ನು ಹೇಳ್ಕೊತಾ ಹೋಗ್ತೀರಾ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಯಾಕಂತ ಹೇಳಿದ್ರೆ ನಿಮ್ಮ ಬ್ರೈನ್ ಏನು ಮಾಡುತ್ತಪ್ಪ ಅಂತ ಹೇಳಿದರೆ, ನೀವು ಇವಾಗ ಯಾರೋ ಒಬ್ರು ಮೆಸೇಜ್ ಕಳಿಸ್ತಾರ, ಪ್ರೂಫ್ ಇಟ್ಕೊಳ್ಳೋಕೆ ಏನು ಮಾಡ್ತೀರಾ, ಪಟ್ಟಂತ ಸ್ಕ್ರೀನ್ಶಾಟ್ ಹೊಡಿತೀರೋ, ಹಾಗೆ ನಿಮ್ಮ ಮೆದುಳು ಕೂಡ ಯಾವುದೋ ಒಂದು ಎಕ್ಸಾಂಪಲ್, ಯಾವುದೋ ಒಂದು ಫೇಲ್ಡ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರ ಅಂದ್ಕೊಳ್ಳಿ. ಮುಂದೆ ಇನ್ನೊಂದ್ಸತಿ ರಿಲೇಷನ್ಶಿಪ್ಗೆ ಹೋಗಬೇಕಾದ್ರೆ ಭಯ ಆಗುತ್ತಪ್ಪ, ನಾನು ಲಾಸ್ಟ್ ಟೈಮ್ ಹಾಗಾಗಿತ್ತು ಅಂತ ಮತ್ತೆ ನಮ್ಗೆ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗೋಕ್ಕೆ ಕಾನ್ಫಿಡೆನ್ಸ್ ಇರಲ್ಲ. ಎಲ್ಲೋ ಒಂದು ಕಡೆ ಇಂಟರ್ವ್ಯೂಲಿ ಅವಮಾನ ಆಗಿದ್ರೆ ಮತ್ತೆ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಭಯ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಏನೋ ಒಂದು ಆ ಜಾಗಕ್ಕೆ ಹೋದಾಗ ನಮ್ಗೆ ಅವಮಾನ ಆಗಿದ್ರೆ ಮತ್ತೆ ಆ ಜಾಗಕ್ಕೆ ಹೋಗೋಕ್ಕಾಗಿರಲಿ, ಆ ವ್ಯಕ್ತಿನ ಮೀಟ್ ಮಾಡೋಕ್ಕಾಗಿರಲಿ, ಮತ್ತೆ ನಮ್ಗೆ ಅದೇ ಕಹಿ ನೆನಪು ಬರ್ತಾ ಇರುತ್ತೆ. ಹೀಗೆ ನಿಮ್ಮ ಕಾನ್ಫಿಡೆನ್ಸ್ ಹೋಗ್ತಾ ಹೋಗುತ್ತೆ. ಯಾವುದೇ ಆಗಿರಲಿ, ಒಂದು ತಿಳ್ಕೊಳ್ಳಿ, ಇದನ್ನು ನಾವು ಸೈಕಾಲಜಿಯಲ್ಲಿ ರಿವರ್ಸ್ ಗ್ರಾಟಿಫಿಕೇಷನ್ ಅಂತ ಕರಿತೀವಿ. ಮುಂದಿನ ಸಂಚಿಕೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾವುದೇ ಒಂದು ವಿಷಯ ನಿಮ್ಮ ಲೈಫಲ್ಲಿ ಆಗಿರಲಿ, ಅದು ನಿಮಗೆ ಪಾಠವನ್ನು ಕಲಿಸ್ಲಿಕ್ಕೆ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅದು ನಿಮ್ಮನ್ನ ಕುಗ್ಸೋದಕ್ಕಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿಕ್ಕೆ ಶುರು ಮಾಡಿ. ನಂತರ ಮೈಕ್ರೋ ಗೋಲ್ಸ್ ಮೇಲೆ ಫೋಕಸ್ ಮಾಡಿ. ಎಕ್ಸಾಂಪಲ್, ಇವತ್ತು ನಾನು ಬಿಲ್ ಗೇಟ್ಸ್ ಆಗಬೇಕು ಅಂತ ಹೇಳಿ ನಾನು ಒಂದು CEO ಆಗಬೇಕು, ನಾನು ಕಷ್ಟಪಟ್ಟು ದುಡಿಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಗೋಲ್ಸನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಚಿಕ್ಕ ಚಿಕ್ಕ ಗೋಲ್ಸ್. ಏನೋ ಎಕ್ಸಾಂಪಲ್, ಇವತ್ತು ಈ ವಾರ ನಾನೊಂದು ಬುಕ್ಕನ್ನು ಓದೋದಾಗಿರಬಹುದು, ನಾನು ಈ ವಾರ ಪೂರ್ತಿ ಅಟ್ಲೀಸ್ಟ್ ವಾರಕ್ಕೆ 3 ದಿನ ಜಿಮ್ ಮಾಡೋದಾಗಿರ್ಬೋದು, ಈ ವಾರ ನಾನು ಒಂದು ಲ್ಯಾಂಗ್ವೇಜನ್ನು ಕಲಿಯೋದಾಗಿರಬಹುದು, ಅಥವಾ ನನ್ನ ಮೇಲೆ ನಾನು ಫೋಕಸ್ ಮಾಡ್ಕೊಳ್ಳೋದಾಗಿರ್ಬೋದು. ಇದೆಲ್ಲವನ್ನು ಮಾಡ್ತಾ ಹೋಗ್ತೀನಿ ಅಂತ ಚಿಕ್ಕ ಚಿಕ್ಕ ವಿನ್ಸನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ. ಯಾವಾಗ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀರಾ, ನಿಮಗಿಂತ ದೊಡ್ಡ ಸೆಲ್ಫ್ ಮೋಟಿವೇಟರ್ ಬೇರೆ ಯಾರೂ ಇಲ್ಲ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಯಾವತ್ತೂ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಈಗ ಇಂಪರ್ಫೆಕ್ಟ್ ಇಸ್ ದ ನ್ಯೂ ಪರ್ಫೆಕ್ಟ್ ಅಂತ. ನೋಡಿ, ಈಗ ಎಕ್ಸಾಂಪಲ್, ನೀವು ಯಾರ್ದೋ ಒಬ್ಬರು ಮನೆಗೆ ಹೋಗ್ತೀರಾ, ಎಲ್ಲವೂ ಕನ್ನಡಿ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ವೈಟ್ ಕಲರ್ ಸೋಫಾ ಇರುತ್ತೆ, ಅಥವಾ ಎಲ್ಲವೂ ತುಂಬ ಡೆಲಿಕೇಟ್ ಆಗಿರುತ್ತೆ. ಅಲ್ಲಿ ಹೋಗಿ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಯು ಕಾಂಟ್ ರಿಲೇಟ್ ವಿತ್ ಪರ್ಫೆಕ್ಷನಿಸಮ್. ಎಷ್ಟೋ ಸತಿ ನೀವು ನೋಡಿರ್ಬೋದು, ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ತುಂಬ ಎಲ್ಲದರಲ್ಲೂ ಪರ್ಫೆಕ್ಟ್ ಇರ್ತಾರೆ, ಆದರೂ ಕೂಡ ಅವ್ರಿಗೆ ಯಾಕೆ ಅವ್ರಿಗೆ ಮದುವೆ ಆಗಿಲ್ಲ, ನೋಡೋಕೆ ಅಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಇದೆ, ಒಳ್ಳೆ ಎಲ್ಲವೂ ಎಲ್ಲ ಇದೆ, ಯಾಕೆ ಅವ್ರನ್ನ ಸಿಂಗಲ್ ಆಗಿರ್ತಾರೆ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಆಗಿರೋರ ಜೊತೆ ನಮಗೆ ರಿಲೇಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂಪರ್ಫೆಕ್ಷನ್ ಇಸ್ ದ ನ್ಯೂ ಪರ್ಫೆಕ್ಟ್ ಅಂತ. ಹಾಗಾಗಿ ನಿಮ್ಮ ಮೇಲೆ ಯಾವುದೋ ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್, ಯಾರೋ ಒಂದು ಫೋಟೋ ಹಾಕಿದ್ರು ನನ್ನ ಸ್ಕಿನ್ ಯಾಕೆ ಹಾಗಿಲ್ಲ, ಯಾರೋ ಒಂದು ವೆಕೇಷನ್ಗೆ ಹೋದ್ರು ನಾನು ಯಾಕೆ ಹೋಗೋಕ್ಕಾಗ್ತಿಲ್ಲ, ಯಾರೋ ಆ ಮನೆ ತೊಗೊಂಡ್ರು ಯಾಕೆ ನಾನು ಹೋಗೋಕ್ಕಾಗ್ತಿಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಲ್ಲ ಒಂದೇ ದಿನ ನಿಮ್ಮ ಟೈಮ್ ಬಂದೇ ಬರುತ್ತೆ. ದಯವಿಟ್ಟು ಯಾರೇ ಏನೇ ನಿಮ್ಮ ಬಗ್ಗೆ ಮಾತಾಡಲಿ, ನಿಮ್ಮ ಮೇಲೆ ನಂಬಿಕೆಯನ್ನು ಮಾತ್ರ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.